ನಮಸ್ಕಾರ. ಈ ಉಪನ್ಯಾಸ ಮಾಲಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸುತ್ತಿರುವವರು ಶ್ರೀಯುತ ರಮೇಶ್ ಕಶ್ಯಪ್ ರವರು. ಮೂಲತಃ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಬಿಜವಾರದವರು. ಇವರು ವೃತ್ತಿಪರ ಶಿಕ್ಷಕರು, ಭಾಷಾಧ್ಯಾಪಕರು. ಸುಮಾರು 28 ವರ್ಷಗಳಿಂದ ಈ ವೃತ್ತಿಯಲ್ಲಿದ್ದು ಮಕ್ಕಳಲ್ಲಿ ಭಾಷಾಭಿಮಾನ ಮತ್ತು ಭಾಷಾಸಕ್ತಿಯನ್ನು ಬೆಳೆಸುವಲ್ಲಿ ಸಿದ್ಧಹಸ್ತರು. ಅನೇಕ ಕವನಗಳನ್ನು, ಗೀತೆಗಳನ್ನು ಬರೆದಿರುವಂತಹ ಶ್ರೀಯುತರು ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ಕಶ್ಯಪ್ ಕ್ರಿಯೇಷನ್ಸ್ ಇಂದ ಅಸಂಖ್ಯಾತರಿಗೆ ಚಿರಪರಿಚಿತರು. ಈ ಉಪನ್ಯಾಸ ಮಾಲಿಕೆಗಳನ್ನು ತಮ್ಮ ಮುಂದೆ ಅನೇಕ ವಿಷಯಗಳ ಬಗ್ಗೆ ವಿವರಿಸಿ ವರ್ಣಿಸಿ ಪ್ರಸ್ತುತಪಡಿಸುತ್ತಿದ್ದಾರೆ. ಇವರ ಉಪನ್ಯಾಸಗಳನ್ನು ವಿಚಾರದ ವಿವೇಚನೆ ಹಾಗೂ ಅದರ ಗಹನತೆಯನ್ನು ಗಮನದಲ್ಲಿಟ್ಟುಕೊಂಡು ಆಲಿಸಬೇಕಾಗಿ ವಿನಂತಿ. ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ಈ ಉಪನ್ಯಾಸ ಮಾಲಿಕೆಯಲ್ಲಿ ಭಕ್ತಿಯ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಯೋಣ. ಭಕ್ತಿ ಒಂದು ಅದ್ಭುತ ಭಾವನಾತ್ಮಕ ಅನುಭವ. ಇದು ಭಗವಂತನ ಮೇಲೆ ಅನುಷ್ಠಾನದ ಮೂಲಕ ಅವನ ದಿವ್ಯತೆಯನ್ನು ಅರಿಸಿಕೊಂಡು ಹೋಗುವಂತಹ ಒಂದು ಶ್ರೇಷ್ಠವಾದಂಥ ಮಾರ್ಗ. ಭಕ್ತಿಯನ್ನು ಸಾಧನೆ ಅಂತಲೂ ಕೂಡ ಕರೆಯಬಹುದು. ಸಾಧನೆ ಮಾಡುವವರು ಭಗವಂತನ ಕಡೆ ಮನಸ್ಸನ್ನು ಹರಿಬಿಟ್ಟು ಅವನನ್ನು ಪೂಜಿಸ್ತಾರೆ, ನಾನಾ ವಿಧಾನಗಳಲ್ಲಿ ಹಾಗೂ ನಾನಾ ರೀತಿಯಲ್ಲಿ. ಭಕ್ತಿ ಹಲವಾರು ರೂಪಗಳಲ್ಲಿ, ಹಲವಾರು ಜಾಗಗಳಲ್ಲಿ ಅನೇಕ ತರಹ ಉಲ್ಲೇಖಿತವಾಗಿದೆ. ಭಕ್ತಿಯ ಮೂಲಕ ಭಗವಂತನ ಮೇಲೆ ಪೂರ್ಣ ಶರಣಾಗುವುದು ಮಾನವ ಜೀವನದ ಉದ್ದೇಶವಾಗಿದೆ. ಹಾಗಾದರೆ ಭಕ್ತಿ ಈ ಶಬ್ದದ ಉಗಮ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನೋಡೋಣ. ಭಕ್ತಿ ಎಂಬುವಂಥದ್ದು ಸಂಸ್ಕೃತ ಭಾಷೆಯ ಭಜ ಎಂಬುವಂತಹ ಒಂದು ಧಾತುವಿಂದ ಆಗಿರತಕ್ಕಂಥದ್ದು. ಈ ಭಜ ಎಂದರೆ ಹಂಚು ಅಥವಾ ವಿಭಜಿಸು ಅಂತಲೂ ಕೂಡ ಕರೀಬಹುದು. ಏನನ್ನ ಹಂಚೋದು, ಏನನ್ನ ವಿಭಜಿಸೋದು ಅಂತ ಏನಾದರೂ ಕೇಳಿದ್ರೆ, ನೀವು ಭಕ್ತಿಯನ್ನು ನಾನಾಗಲೇ ಹೇಳಿದಾಗೆ ಒಂದು ಆಧ್ಯಾತ್ಮಿಕ ಪಥ, ಅದು ದೇವರ ಮೇಲೆ ಇರುವಂತಹ ಅತಿಯಾದ ಪ್ರೇಮ, ಮತ್ತು ಅದು ನಿಷ್ಠೆಯ ನಿಷ್ಠೆಯ ಒಂದು ಅನುಭವವನ್ನು ತಂದುಕೊಡೋದು ಅಂತ ಹೇಳಿದೆ. ಈ ಹಂಚು ಅಂದರೆ ಈ ಭಕ್ತಿಯನ್ನು ಹಂಚುವಂತಹ ಒಂದು ಕ್ರಿಯೆ ಅಂದರೆ ಶ್ರದ್ಧೆಯನ್ನು, ನಿಷ್ಠೆಯನ್ನು ಮತ್ತು ಪ್ರೇಮವನ್ನು ಹಂಚುವಂತಹ ಒಂದು ಅಥವಾ ಏಕಮಾತ್ರ ಕ್ರಿಯೆ ಅಂತ ಹೇಳ್ಬೋದು. ಈ ಭಕ್ತಿಯ ಉಪಾಸನೆ ಅಂತಕ್ಕಂಥದ್ದು ನಮ್ಮ ಮುಂದೆ ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ವರ್ಣಿತವಾಗಿದೆ. ಭಕ್ತಿಯ ಮೂಲಕ ನಮ್ಮನ್ನು ಮುಕ್ತಿಯ ಕಡೆ ಕರೆದೊಯ್ಯುವಂತಹ ವಿಧಾನಗಳಲ್ಲಿ ಗುರುಭಕ್ತಿ, ನಾಮಕೀರ್ತನೆ, ಪ್ರಾರ್ಥನೆ ಮತ್ತು ಧ್ಯಾನ ಅಂತಕ್ಕಂಥ ಹಲವಾರು ರೀತಿಗಳಿದ್ದಾವೆ. ಭಕ್ತಿ ಯೋಗದಲ್ಲಿ 9 ಮಜಲುಗಳನ್ನು ನಾವು ನೋಡಬಹುದು. ಅದೇನಪ್ಪ ಅಂತಂದರೆ, ಮೊದಲನೇದು ಶ್ರದ್ಧೆ ಅಂದರೆ ಫೇತ್, ಎರಡನೇದು ಸಾಧು ಸಂಘ, ಮೂರನೇದು ಭಜನ ಕ್ರಿಯೆ, ನಾಲ್ಕನೇದು ಅನರ್ಥ ನಿವೃತ್ತಿ, ನಿಷ್ಠೆ, ರುಚಿ, ಆಸಕ್ತಿ, ಭಾವ, ಪ್ರೇಮ ಅಂತಕ್ಕಂಥ ಹಲವಾರು ಮಜಲುಗಳನ್ನು ನಾವು ನೋಡ್ಬೋದು. ಈ ಭಕ್ತಿ ಅನ್ನುವಂತಹ ವಿಚಾರ ಈಗಿನದಲ್ಲ. ಇದು ಋಗ್ವೇದ ಸಂಹಿತೆಯ ಬಹಳಷ್ಟು ಉಪನಿಷತ್ತುಗಳಲ್ಲಿ ಉಲ್ಲೇಖಿತವಾಗಿದೆ. ಬೃಹದಾರಣ್ಯ ಉಪನಿಷತ್, ಕಾಠೋಪನಿಷತ್, ಛಂದಯೋಗ ಉಪನಿಷತ್ತುಗಳಲ್ಲಿ ಇದರ ಉಲ್ಲೇಖಿತ ನಾವು ನೋಡಬಹುದು. ನಮ್ಮ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭುಗಳು ಕೂಡ ಭಕ್ತಿಯ ಬಗ್ಗೆ ಅನೇಕ ವಚನಗಳನ್ನು ಬರೆದಿದ್ದಾರೆ. ವಿಷ್ಣು ಪುರಾಣದಲ್ಲಿ ಭಕ್ತಿಯ 9 ರೂಪಗಳನ್ನು ನಾವು ನೋಡಬಹುದು. ಶ್ರವಣ, ಕೀರ್ತನ, ಪಠನ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ, ಇಂತಹ ಬಹಳಷ್ಟು ಭಕ್ತಿಯ ರೂಪಗಳನ್ನು ನಾವು ನೋಡ್ಬೋದಾಗಿದೆ. ಭಕ್ತಿ ಅಂತಂದ್ರೆ ಒಂದು ಶ್ರದ್ಧೆ. ಹೇಗೆ ಆ ಶ್ರದ್ಧೆ ಎಲ್ಲರಲ್ಲಿ ಮೂಡುತ್ತೆ ಅನ್ನೋದು ಅವರವರ ವಿವೇಚನೆಗೆ, ಅವರವರ ವ್ಯಕ್ತಿತ್ವಕ್ಕೆ ಬಿಟ್ಟದ್ದಾಗಿದೆ. ನಮ್ಮಲ್ಲಿ ಭಕ್ತಿ ಅಂದ ತಕ್ಷಣ
ಬಹಳಷ್ಟು ರೀತಿಯಾದಂಥ ಭಕ್ತಿಯ ಒಂದು ರೂಪಗಳನ್ನು ನೋಡ್ತೇವೆ. ಉದಾಹರಣೆಗೆ ಸಾಕ್ಯ ಭಕ್ತಿ, ದಾಸ್ಯ ಭಕ್ತಿ, ಹೀಗೆ ನೋಡ್ಕೊಂಡು ಹೋದಾಗ ದಾಸ್ಯ ಭಕ್ತಿ ಅನ್ನೋದು ನಮ್ಮ ಗಮನವನ್ನು ಸೆಳೆಯುವಂಥದ್ದು. ದಾಸ್ಯ ಭಕ್ತಿ ಅಂದರೆ ಹೇಗೆ ಅಂತಂದಾಗ, ಅಥವಾ ಯಾರು ಉತ್ತಮ ಉದಾಹರಣೆ ಅಂತಂದಾಗ ನಮ್ಮ ಮುಂದೆ ಬರುವಂಥದ್ದು ಹನುಮ. ನಿಜ ಹೇಳಬೇಕು ಅಂತಂದರೆ ಹನುಮನಂತಹ ಮಹಾನ್ ಭಕ್ತ ಇನ್ನೊಬ್ಬ ಸಿಗಲ್ಲ. ನೀವೆಲ್ಲರೂ ಗಮನಿಸಿರುವಂತೆ ಈ ಹನುಮನ ಒಂದು ವಿಚಾರ ಯಾವಾಗಲೂ ರಾಮಾಯಣವನ್ನು ಓದುವಾಗೆಲ್ಲ ನನ್ನ ಮನಸ್ಸಿಗೆ ಬರತಕ್ಕಂಥ ಒಂದು ಅತ್ಯದ್ಭುತವಾದಂಥ ಒಂದು ಪ್ರಶ್ನೆ, ಕುತೂಹಲಕಾರಿ ಅಂತಲೂ ಹೇಳ್ಬೋದು. ಯಾವ ಪಾತ್ರ ಇಲ್ಲದೆ ಇದ್ದರೆ ರಾಮಾಯಣ ನಡೀತಿರ್ಲಿಲ್ಲ ಅಥವಾ ರಾಮಾಯಣ ಇಷ್ಟು ಸೊಗಸಾಗಿ ಇರೋಕ್ಕಾಗ್ತಿರ್ಲಿಲ್ಲ ಅಂತಂದರೆ ಅದು ಹನುಮನ ಪಾತ್ರ. ಅದಕ್ಕೆ ಹೇಳ್ತಾರಲ್ವಾ, ರಾಮಾಯಣ ಮಹಾಮೂಲರತ್ನಂ ಒಂದೇ ಅನಿಲಾತ್ಮಜಂ ಅಂತ ಹೇಳಿ. ಅಂದರೆ ರಾಮಾಯಣ ಅಂತಕ್ಕಂತಹ ಒಂದು ಅನರ್ಘ್ಯ ರತ್ನದ ಒಂದು ಹೃದಯ ಅಂತ ವಕ್ಷಸ್ಥಳ ಒಂದು ಭಾಗವಾಗಿ ಈ ನಮ್ಮ ಅನಿಲಾತ್ಮಜ ಅಂತಂದರೆ ಹನುಮ ಇರ್ತಾನೆ ಅಂತ. ನೀವು ನೋಡಿರ್ಬೋದು, ನಿಮ್ಮ ಊರುಗಳಲ್ಲಿ ಅಥವಾ ನೀವಿರ್ತಕ್ಕಂಥ ಜಾಗದಲ್ಲಿ ಬಹಳಷ್ಟು ಹನುಮ ಮಂದಿರಗಳಿರ್ತವೆ. ಹಾಗೆ ರಾಮ ಮಂದಿರಗಳು ಕೂಡ ಇರ್ತವೆ. ನೋಡಿ, ಹನುಮ ಮಂದಿರಗಳಲ್ಲಿ ರಾಮ ಇರಲೇಬೇಕು ಅನ್ನೋತಕ್ಕಂಥದ್ದೇನೂ ಇಲ್ಲ. ಹನುಮ ತಾನಷ್ಟೇ ದೇವರಿಗೆ ದರ್ಶನ ಕೊಟ್ಟು ತನ್ನ ರಾಮ ಭಕ್ತಿಯಿಂದ ಅವನು ಎಲ್ಲ ಕಡೆನೂ ಕೂಡ ಸ್ವತಂತ್ರವಾಗೇ ಇರಬಲ್ಲ. ಆದರೆ ನೀವು ರಾಮ ಮಂದಿರವನ್ನು ಸ್ವಲ್ಪ ಗಮನಿಸಿ. ರಾಮ ಮಂದಿರದಲ್ಲಿ ಹನುಮ ಇದ್ದೇ ಇರ್ತಾನೆ. ಅದಕ್ಕೆ ಹೇಳ್ತಾರಲ್ವಾ, ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ ಪುರತೋ ಮಾರುತರ್ಯಸ್ಯ ತಂ ವಂದೇ ರಘುನಂದನ ಅಂತ. ಎಷ್ಟು ಅದ್ಭುತವಾದಂಥ ಒಂದು ಮಾತನ್ನು ಹೇಳಿದ್ದಾರೆ. ದಕ್ಷಿಣದಲ್ಲಿ ಲಕ್ಷ್ಮಣ ಇರ್ತಾನಂತೆ, ಆ ವಾಮ ಅಂತಂದರೆ ಎಡಭಾಗ, ವಾಮದಲ್ಲಿ ಜನಕಾತ್ಮಜೆ ಅಂದರೆ ಜನಕನ ಮಗಳು, ಆತ್ಮದಲ್ಲಿ ಹುಟ್ಟಿದವಳು ಅಂತ ಹೇಳಿ, ಅಂದರೆ ಸೀತೆ ಇರ್ತಾಳೆ. ಪುರತೋ ಮಾರುತರ್ಯಸ್ಯ ಅಂದರೆ ಎಲ್ಲ ಒಂದು ಭಾಗದಲ್ಲೂ ಕೂಡ ಅವನ ಒಂದು ಇರುವಿಕೆಯನ್ನು ಹನುಮ ತೋರಿಸ್ತಾನೆ. ಅಂತಹ ಈ ಮೂರು ಜನರ ಒಂದು ಜೊತೆಯಲ್ಲಿ ಈ ಹನುಮ ತನ್ನ ಒಂದು ಸ್ಥಾನವನ್ನು ಗಟ್ಟಿ ಮಾಡ್ಕೊಂಡಿದ್ದಾನೆ ಅಂತ. ಭಕ್ತಿ ಅಂತ ಹೇಳಿದಾಗ ಭಕ್ತಿಯ ಮೂಲ ಅಥವಾ ಭಕ್ತಿಯ ಒಂದು ವಿಶಿಷ್ಟತೆ ಬಹಳಷ್ಟಿದೆ. ಅದರಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನು ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಮೆರೆದಿದ್ದಾರೆ. ನನಗೆ ಈ ವಿಚಾರದಲ್ಲಿ ಒಂದು ಸುಂದರವಾದಂಥ ಕತೆ ನಮ್ಮ ಹಿರಿಯರು ಹೇಳಿದ್ದು ನನಗೆ ಜ್ಞಾಪಕ ಇದೆ. ಅದನ್ನು ತಮ್ಮ ಮುಂದೆ ಇಡಬಯಸ್ತೇನೆ. ನಮ್ಮಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಈ ಶೈವ ವೈಷ್ಣವರಲ್ಲಿ ಈ ಭಕ್ತಿಯ ಪರವಾಗಿ ಅಥವಾ ಅವರ ದೇವರ ವಿಚಾರವಾಗಿ ಬಹಳಷ್ಟು ಗೊಂದಲಗಳು ಮತ್ತು ಬಹಳಷ್ಟು ವ್ಯಾಜ್ಯಗಳು ನಡೀತಾ ಇದ್ವು. ಶೈವರು ತಮ್ಮ ಪ್ರಿಯ ದೇವರಾದಂತಹ ಶಿವನೇ ಶ್ರೇಷ್ಠ ಅಂತಕ್ಕಂಥ ವಿಚಾರವನ್ನು ಪ್ರತಿಪಾದಿಸ್ತಾ ಇದ್ರು. ಹಾಗೆ ವೈಷ್ಣವರು ಕೂಡ ನಾವೇನೂ ಕಮ್ಮಿ ಇಲ್ಲ, ಪ್ರೀತಿಪಾತ್ರನಾದಂತಹ ವಿಷ್ಣುವೇ ಬಹಳ ಶ್ರೇಷ್ಠ ಅಂತ ಹೇಳುವಂಥ ವಿಚಾರಗಳು ಕೂಡ ಇತ್ತು. ಈ ಒಂದು ವಿಚಾರವನ್ನು ಹೇಳಬೇಕಾದ್ರೆ ಒಂದು ಕತೆ ನಂಗೆ ಜ್ಞಾಪಕ ಬರ್ತಾ ಇದೆ. ಒಬ್ಬ ಶಿವಭಕ್ತ ಅನ್ನಿ ಅಥವಾ ವಿಷ್ಣು ಭಕ್ತ ಅನ್ನಿ, ಒಬ್ಬ ಶಿವಭಕ್ತ ಅಂತ ಇಟ್ಕೊಳ್ಳೋಣ. ಶಿವಭಕ್ತ ಬಹಳ ಅತಿ ಶ್ರದ್ಧೆಯಿಂದ ಮಾಡ್ತಕ್ಕಂತಹ ಒಂದು ಬಹಳ ಅಪರಿಮಿತ ಭಕ್ತ ಅವನು ತನ್ನ ದೈನಂದಿನ ದಿನಗಳಲ್ಲಿ ಶಿವನನ್ನು ಪೂಜೆ ಮಾಡದಲೆ ಅಥವಾ ಶಿವನನ್ನು ಭಜಿಸದಲೆ ಅವನು ಮುಂದಿನ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ. ಹೀಗೆ ಒಂದು ಸತಿ ಅರಣ್ಯದಲ್ಲಿ ಹೋಗಬೇಕಾದ್ರೆ ಅವನು ಈ ಶಿವನ ಒಂದು ಪೂಜೆಯನ್ನು ಮಾಡಬೇಕು. ಸಾಯಂಕಾಲದ ಸಮಯ ಶಿವನ ಭಜಿಸೋದೇ ಹೊರತು, ಶಿವನನ್ನು ಪೂಜಿಸೋ ಹೊರತು ಅವನು ಏನನ್ನು ಕೂಡ ತೆಗೆದುಕೊಳ್ಳೋ ಆಗಿಲ್ಲ, ಮತ್ತು ಅವನ ದೈನಂದಿನ ಕೆಲಸಗಳು ಪೂರ್ಣ ಕೂಡ ಆಗೋದಿಲ್ಲ. ಹೀಗೆ ಹುಡುಕ್ತಾ ಇರಬೇಕಾದ್ರೆ ಅವನಿಗೆ ಶಿವನ ಒಂದು ಮೂರ್ತಿ ಎಲ್ಲೂ ಸಿಗಲ್ಲ. ಆಗ ಹುಡುಕಿ ನೋಡಿದಾಗ ಒಂದು ಹರಿಹರ ಪುತ್ಥಳಿ ಅವನಿಗೆ ಕಣ್ಣಿಗೆ ಕಾಣುತ್ತೆ. ಹರಿಹರ ಅಂತಂದರೆ, ಹರಿ ಅಂದರೆ ವಿಷ್ಣು, ಹರ ಅಂದರೆ ಶಿವ. ಈ ಹರಿಹರ ಪುತ್ಥಳಿಯನ್ನು ಹಿಡಿದು ನೋಡ್ತಾನೆ. ನೋಡ್ಬಿಟ್ಟು ಕಟ್ಟ ಶಿವನ ಭಕ್ತನ ಆಗಿದ್ದರಿಂದ ಅವನು ಈ ಗೊಂದಲಕ್ಕೆ ಬೀಳ್ತಾನೆ. ಏನಂತಂದರೆ, ಇಲ್ಲಿ ತನ್ನ ಆರಾಧ್ಯ ಶಿವನ ಜೊತೆಯಲ್ಲಿ ವಿಷ್ಣು ಕೂಡ ಇದ್ದಾನಲ್ಲಪ್ಪ ಅಂಥೇಳಿ. ಆದರೂ ವಿಧಿ ಇಲ್ಲ, ಬೇರೆ ಕಡೆ ಅವನು ವಿಚಾರವನ್ನು ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಅಲ್ಲೇ ಕೂಡ ತನ್ನ
ಪೂಜಾ ಕೈಂಕರ್ಯವನ್ನು ಕೈಗೊಳ್ತಾನೆ. ಪೂಜೆಗೆ ಬೇಕಾದಂತಹ ಎಲ್ಲ ವಿಚಾರಗಳನ್ನು, ಎಲ್ಲ ಪರಿಕರಗಳನ್ನು ಒಗ್ಗೂಡಿಸ್ಕೊಳ್ತಾನೆ. ಹೂವು, ಹಣ್ಣು, ನೈವೇದ್ಯಕ್ಕೆ ಏನು ಬೇಕಾಗಿರುತ್ತೋ ಅದೆಲ್ಲ, ಹಾಗೆ ಧೂಪ ದೀಪಗಳಿಗೆ ಏನೇನು ಬೇಕೋ ಎಲ್ಲ, ಊದುಗಡ್ಡಿಯಿಂದ ಹಿಡಿದು ಆರತಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಒಂದುಗೂಡಿಸ್ಕೊಳ್ತಾನೆ. ಇನ್ನು ತನ್ನ ಪೂಜೆಯನ್ನು ಶುರು ಮಾಡ್ತಾನೆ. ಈಗ ಗೊಂದಲಕ್ಕೆ ಬಂದಿರುವಂತಹ ಈ ಶಿವಭಕ್ತ ವಿಷ್ಣುವಿಗೆ ತನ್ನ ಪೂಜಾ ಒಂದು ಕೈಂಕರ್ಯ ತಲುಪಬಾರದು ಅನ್ನೋ ಉದ್ದೇಶದಿಂದ ಹರಿಹರ ಮೂರ್ತಿಯ ಮಧ್ಯಭಾಗದಲ್ಲಿ ಒಂದು ಸೂತ್ರವನ್ನು ಕಟ್ತಾನೆ. ಈ ಸೂತ್ರ ಕಟ್ಟಿ ತನ್ನ ಒಂದು ಪೂಜೆ ಬರೀ ತನ್ನ ಆರಾಧ್ಯನಾದಂತಹ ಶಿವನಿಗೆ ದೊರಕಬೇಕು ಅನ್ನೋದು ಅವನ ಒಂದು ಆಸೆ. ಸರಿ, ಶುರು ಮಾಡ್ದ. ಮೊದಲು ಷೋಡಶೋಪಚಾರ ರೀತಿಯಲ್ಲಿ ಪೂಜೆಗಳನ್ನು ಶುರು ಮಾಡ್ತಾನೆ. ಮೊದಲನೇದಾಗಿ ಆಹ್ವಾನ ಮಾಡ್ತಾನೆ, ಪ್ರಾಣ ಪ್ರತಿಷ್ಠೆ ಇದಾಗತ್ತೆ. ಅದಾದ ನಂತರ ಶಿವನ ಒಂದು ಪೂಜಾ ಕೈಂಕರ್ಯವಾದಂಥ ನೈವೇದ್ಯ ಮಾಡ್ತಾನೆ. ಅವನಿಗೆಲ್ಲ ಮಾಡಾದ್ಮೇಲೆ ಅವನಿಗೆ ಗೊಂದಲಕ್ಕೆ ಅಥವಾ ಪೇಚಿಗೀಡು ಮಾಡುವಂಥದ್ದು ಊದುಗಡ್ಡಿಯನ್ನು ಬೆಳಗಬೇಕಾದ್ರೆ. ಧೂಪವನ್ನು ಬೆಳಗುವಾಗ ಅವನು ಈ ಧೂಪದ ಒಂದು ಘಮ ಅಥವಾ ವಾಸನೆ ವಿಷ್ಣುವು ಕೂಡ ಎಲ್ಲೋ ಹೋಗ್ಬಿಡುತ್ತೋ ಅಂಥೇಳಿ ಈ ಹತ್ತಿ ಇತ್ತಲ್ಲ, ಮಂಗಳಾರತಿಗೆ ತಂದಂಥ ಒಂದಷ್ಟು ಹತ್ತಿ ಅರಳೆ, ಆ ಅರಳೆಯನ್ನು ಒಂಚೂರು ತೆಗೆದು ಆ ವಿಷ್ಣುವಿನ ಒಂದು ಹೊಳ್ಳೆ, ಅಂದರೆ ಈ ಹರಿಹರ ಮೂರ್ತಿಯ ಒಂದು ಹೊಳ್ಳೆ ವಿಷ್ಣುದಾಗಿರುತ್ತಲ್ವ, ಆ ಒಂದು ಹೊಳ್ಳೆಯಲ್ಲಿ ಅದನ್ನು ಇಡ್ತಾನೆ. ಈಗ ಅದು ಶುರು ಮಾಡ್ದ. ಎಲ್ಲ ಆಯಿತು, ನೈವೇದ್ಯ ಆಯಿತು, ಧೂಪ ದೀಪ ನೈವೇದ್ಯ ಎಲ್ಲ ಆದಮೇಲೆ ನೋಡ್ತಾನೆ, ಅಲ್ಲಿ ವಿಷ್ಣು ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾನೆ. ಯಾಕೆ ಅಂತಂದರೆ ಈ ಪೂರ್ತಿ ಅವನು ಮಾಡಿದಂತಹ ಇಡೀ ಪೂಜೆಯ ಒಂದು ಶ್ರದ್ಧೆ ಅಥವಾ ಅವನ ಒಂದು ಧ್ಯಾನ ಎಲ್ಲಿತ್ತು, ಅದು ವಿಷ್ಣು ಕಡೆ ಇತ್ತು. ಯಾಕೆ ಅಂತಂದರೆ ಈ ಪ್ರತಿಯೊಂದು ನೈವೇದ್ಯ ಹರಿಗಲ್ಲ, ಧೂಪ ಹರಿಗಲ್ಲ, ದೀಪ ಹರಿಗಲ್ಲ. ಆದರೆ ನೋಡಿ, ಇಲ್ಲಿ ಧ್ಯಾನ ಮತ್ತು ಅವನ ಒಂದು ಚಿತ್ತ ಎಲ್ಲವೂ ಕೂಡ ವಿಷ್ಣುವಿನಲ್ಲಿ ಇದ್ದಿದ್ದರಿಂದ ವಿಷ್ಣು ಪ್ರತ್ಯಕ್ಷನಾದ. ಹೇಳು ಮಗು, ನಿನಗೇನು ಬೇಕು ಅಂತ ಕೇಳ್ದ. ಮೊದಲೇ ಅವನು ಶಿವನ ಭಕ್ತ ಪರಮ, ವಿಷ್ಣುವಿನ ಕಂಡ್ರೆ ಆಗ್ತಿರ್ಲಿಲ್ಲ. ಇದಕ್ಕಿದ್ದಂಗೆ ಅವನು ಕೇಳ್ದ, ಏನಪ್ಪ ನೀನು ಬಂದ್ಬಿಟ್ಟಿದ್ಯಾ ಅಂತ. ಮಗು, ನೀನು ಮಾಡಿದ್ದು ಶಿವನ ಪೂಜೆ ಆದರೂ ಕೂಡ ಪ್ರತಿ ಸಾರಿ ಜಪಿಸಿದ್ದು ನನ್ನನ್ನೇ ಅಲ್ವೇನೆಯ, ಹಾಗಾಗಿ ನಿನ್ನ ಮುಂದೆ ಬಂದೆ ಅಂತ. ಒಬ್ಬ ಸಂಸ್ಕೃತ ಶ್ಲೋಕದ ಒಂದು ಬಹಳ ಅತಿ, ಇವನ ಹೆಸರು ಗೊತ್ತಿಲ್ಲ ನನಗೆ, ನಾನು ಓದಬೇಕಾದ್ರೆ ಅದು ಸಿಗಲಿಲ್ಲ. ಒಬ್ಬ ಸಂಸ್ಕೃತ ವಿದ್ವಾನ್ ಕವಿ ಅಂತಲೇ ಕರಿಬೇಕು ಅವನು ಬಹಳ ಸುಂದರವಾಗಿ ಹೇಳ್ತಾನೆ. ಈ ಶ್ಲೋಕ ಹೀಗೋಗುತ್ತೆ ನೋಡಿ. ಪಾಯಾತ್ ಕುಮಾರಜನಕಃ ಶಶಿಖಂಡಮೌಳಿಹಿ ಶಂಕಃ ಪ್ರಭಶ್ಚ ನಿಧನಸ್ಯ ಗವೀಶಯಾನಃ ಗಂಗಾಂಚ ಪನ್ನಗಧರಶ್ಚ ಉಮಾವಿಲಾಸಃ ಆದ್ಯಕ್ಷರೇಣ ಸಹಿತೋ ರಹಿತೋಪಿ ದೇವಃ ಅಂತ. ಇದರ ಸುಂದರವಾದಂಥ ವಿವರಣೆ ಇಲ್ಲಿ ಹೇಳ್ತೀನಿ ಕೇಳಿ. ಪಾಯಾತ್ ಅಂತಂದರೆ ಪೂಜಿಸು ಅಥವಾ ಕಾಪಾಡು ಅಂತಕ್ಕಂಥದ್ದು. ಪಾಯಾತ್ ಅಂದರೆ ಕಾಪಾಡು ಅನ್ನುವಂತಹ ಒಂದು ವಿಚಾರ. ಕೊನೆಯ ವಾಕ್ಯವನ್ನು ನೋಡೋಣ, ಮೊದಲು ತಿಳ್ಕೊಳ್ಳೋಣ. ಕೊನೆಯ ವಾಕ್ಯದಲ್ಲಿ ಆದ್ಯಕ್ಷರೇಣ ರಹಿತೋ ಸಹಿತೋಪಿ ದೇವಃ ಅಂತ. ಆದ್ಯ ಅಂದರೆ ಮೊದಲನೇದು, ಅಕ್ಷರ ಅಂತಂದರೆ ನಿಮಗೆ ಗೊತ್ತಿದೆ ಅಕ್ಷರ, ಅದರ ಸಹಿತವಾಗಿ ಅಥವಾ ರಹಿತವಾಗಿ, ಅದನ್ನು ಇಟ್ಕೊಂಡು ಅಥವಾ ಇಟ್ಕೊಳ್ದಲೆ ಹೇಳುವಂಥ ಒಂದು ಶ್ಲೋಕ ಇದು ನೋಡಿ. ಆದ್ಯಕ್ಷರ ಸಹಿತ ವಿಷ್ಣುವಿಗೆ ಸಲ್ಲುತ್ತೆ, ಆದ್ಯಕ್ಷರ ರಹಿತ ಅಂದರೆ ಮೊದಲನೇ ಅಕ್ಷರ ಬಿಟ್ಬಿಟ್ರೆ ಈ ಶ್ಲೋಕದಲ್ಲಿ ಅದು ಶಿವನಿಗೆ ಸಲ್ಲುತ್ತೆ. ಆದ್ಯಕ್ಷರ ಸಹಿತ ಶಿವನಿಗೆ, ಆದ್ಯಕ್ಷರ ರಹಿತ ವಿಷ್ಣುವಿಗೆ. ನೋಡೋಣ ಉದಾಹರಣೆಗೆ. ಪಾಯಾತ್ ಅಂದರೆ ನಾನು ಆಗಲೇ ಹೇಳಿದಾಗೆ ಕಾಪಾಡು ಅಂಥೇಳಿ. ಕುಮಾರ ಜನಕಃ, ಕುಮಾರ ಅಂದರೆ ನಿಮಗೆ ಗೊತ್ತಿರೋ ತರಹ ಈ ಸುಬ್ರಹ್ಮಣ್ಯ ಪಳಂದಿಲಿ ಇರ್ತಕ್ಕಂತಹ ಮುರುಘ ಅಂತ ಕರೀಬೋದು. ಕುಮಾರ ಜನಕ, ಈ ಕುಮಾರನ ಜನಕ ಯಾರು? ಜನಕ ಅಂದರೆ ತಂದೆ ಶಿವ, ಅವನನ್ನು ಕಾಪಾಡಲಿ. ಇದರಲ್ಲಿ ಒಂದು ಅಕ್ಷರ ಅಂದರೆ ಮೊದಲನೇ ಅಕ್ಷರ ತೆಗೆದರೆ ಮಾರಜನಕ. ಮಾರಜನಕ ಅಂದರೆ ಮನ್ಮಥನ ಪಿತ, ಅದರ ಮದನನ ಪಿತ ಕೃಷ್ಣ ಅಂದರೆ ವಿಷ್ಣುವಿನ ಅವತಾರ, ಅವನು ನನ್ನನ್ನು ಕಾಪಾಡಲಿ. ಶಶಿಖಂಡ ಮೌಳಿಹಿ, ಶಶಿಖಂಡ ಅಂತಂದರೆ ಶಶಿಯ ತುಂಡು, ಶಶಿಖಂಡ ಮೌಳಿಹಿ ಅಂದರೆ ನಾವು ಹೇಳ್ತೀವಲ್ವಾ ಚಂದ್ರಮೌಳಿ, ಚಂದ್ರಶೇಖರ, ಸೋಮನಾಥ ಅಂದರೆ ಶಿವ ನನ್ನನ್ನು ಕಾಪಾಡಲಿ. ಆ ಶಶಿಖಂಡ ಮೌಳಿಯಲ್ಲಿ ಶಾ ಅಂದರೆ ಮೊದಲ ಅಕ್ಷರ ಶಾ ತೆಗೆದುಹಾಕಿದ್ರೆ ಶಿಖಂಡ ಮೌಳಿಹಿ. ಶಿಖಂಡ ಅಂದರೆ ಸಂಸ್ಕೃತದಲ್ಲಿ ನವಿಲು ಅಂತಕ್ಕಂಥ ಒಂದು ಅರ್ಥ ಇದೆ ಅಲ್ವಾ, ನವಿಲು ಗರಿ. ಆ ನವಿಲು ಗರಿಯನ್ನು ಧರಿಸಿದವನು ಕೃಷ್ಣ ನನ್ನನ್ನು ಕಾಪಾಡಲಿ. ಶಂಕಃ ಪ್ರಭಶ್ಚ, ಶಂಕ ಅಂದರೆ ಬಿಳಿಪು, ಆ ಬಿಳಿಯ ಬಣ್ಣದಲ್ಲಿ ಇರ್ತಕ್ಕಂಥವನು ಭಸ್ಮ ವಿಭೂತಧಾರಿ ಶಿವ ನನ್ನನ್ನು ಕಾಪಾಡಲಿ. ಅದರಲ್ಲಿ ಶಂ ತೆಗೆದ್ರೆ ಕ ಪ್ರಭಶ್ಚ,
ಖಗ ಖ ಅಂತಂದರೆ ಆಕಾಶ. ಆಕಾಶದ ಬಣ್ಣ ನೀಲಮೇಘ ಶ್ಯಾಮ ಅಂತ ಕರಿತೀವಲ್ವ. ಅಂದರೆ ಆ ಕೃಷ್ಣ ಅಥವಾ ವಿಷ್ಣುವಿನ ಅವತಾರ ಕೃಷ್ಣ, ಆ ಕೃಷ್ಣನನ್ನು ಕಾಪಾಡಲಿ. ನಿಧನಸ್ಯ, ನಿಧನಸ್ಯ ಅಂತಂದರೆ ಧನ ಇಲ್ಲದೆ ಇರೋಂಥವನು, ಸ್ಮಶಾನವಾಸಿ ಶಿವನನ್ನು ಕಾಪಾಡಲಿ. ಅದರಲ್ಲಿ ನೀ ತೆಗೆದುಹಾಕಿದ್ರೆ ಧನಸ್ಯ ಅಂದರೆ ಲಕ್ಷ್ಮೀಪತಿ, ಲಕ್ಷ್ಮೀಪತಿ ಆದಂಥ ವಿಷ್ಣುನನ್ನು ಕಾಪಾಡಲಿ. ಗವೀಶಯಾನಃ, ಗವೀಶ ಅಂತಕ್ಕಂಥದ್ದು ವೃಷಭ ವಾಹನಧಾರಿಯಾದಂತಹ ಶಿವನನ್ನು ಕಾಪಾಡಲಿ ಅಂತ ಆದರೆ ಇಲ್ಲಿ ಗವೀಶಯಾನದಲ್ಲಿ ಗ ತೆಗೆದ್ರೆ ವೀಶಯಾನ, ವೀಶ ಅಂತಂದರೆ ಗರುಡಯಾನ ಅಂದರೆ ವಿಷ್ಣುನನ್ನು ಕಾಪಾಡಲಿ. ಗಂಗಾಂಚ, ಗಂಗೆಯನ್ನು ದಾರಿ ಇಟ್ಕೊಂಡಂತಹ ಶಿವನನ್ನು ಕಾಪಾಡಲಿ. ಗಂಗಾಂಚದಲ್ಲಿ ಗಮ್ ತೆಗೆದ್ರೆ ಗಾಂಚ ಆಗುತ್ತೆ, ಗಾಂಚ ಅಂದರೆ ಗೋಪಾಲಕನಾದಂತಹ ಕೃಷ್ಣನನ್ನು ಕಾಪಾಡಲಿ. ಪನ್ನಗಧರಶ್ಚ, ಪನ್ನಗ ಅಂದರೆ ಹಾವನ್ನು ಧರಿದವನು. ಹೇಳ್ತೀವಲ್ವಾ ವಾಸುಕಿ ಕಂಠಭೂಷಣ ಅಂತ, ಶಿವನಿಗೆ ಹಾವೇ ಕಂಠಭೂಷಣ. ಅಂತಹ ಶಿವನನ್ನು ಕಾಪಾಡಲಿ. ಆ ಪನ್ನಗಧರಶ್ಚದಲ್ಲಿ ಪಾ ಮೊದಲನೇ ಅಕ್ಷರ, ಪಾ ತೆಗೆದ್ರೆ ನಗಧರಶ್ಚ, ನಗ ಅಂತಂದರೆ ಬೆಟ್ಟ, ನಿಮಗೆ ಗೊತ್ತಿದೆ. ಪರ್ವತವನ್ನು ಧರಿಸಿದವನು ಗೋವರ್ಧನಧಾರಿ ಗೋಪಾಲ ನನ್ನನ್ನು ಕಾಪಾಡಲಿ. ಉಮಾವಿಲಾಸ, ಉಮಾ ಅಂತಂದರೆ ಪಾರ್ವತಿಯನ್ನು ಸಂತೋಷಪಡಿಸಿದಂತಹ ಶಿವ ನನ್ನನ್ನು ಕಾಪಾಡಲಿ. ಆ ಉಮಾವಿಲಾಸದಲ್ಲಿ ಹೂ ತೆಗೆದ್ರೆ ಮಾವಿಲಾಸ ಅಂದರೆ ಮಾ ಅಂತಂದರೆ ಲಕ್ಷ್ಮಿ, ಅದಕ್ಕೆ ವಿಷ್ಣುವನ್ನು ನಾವು ಮಾಧವ ಅಂತ ಕರಿತೀವಲ್ಲ, ವಿಷ್ಣು ನನ್ನನ್ನು ಕಾಪಾಡಲಿ. ಹೀಗೆ ಹೇಳ್ತಾನೆ ಆ ಜಾಣಕವಿ. ಶೈವರಾದರೆ ಇಡೀ ಶ್ಲೋಕವನ್ನು ಮೊದಲ ಅಕ್ಷರ ಸಹಿತ ಹೇಳಿ, ವೈಷ್ಣವರಾದರೆ ಇಡೀ ಶ್ಲೋಕವನ್ನು ಮೊದಲನೇ ಅಕ್ಷರ ರಹಿತ ಹೇಳಿ ಅಂತ ಹೇಳ್ತಾನೆ. ಎಂತಹ ಅದ್ಭುತವಾದಂತಹ ಪರಿಕಲ್ಪನೆ. ಭಕ್ತಿ ಅನ್ನತಕ್ಕಂಥದ್ದೇ ಹಾಗೆ. ಭಕ್ತಿಯ ಬಹಳಷ್ಟು ವಿಚಾರಗಳನ್ನು ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. ಈ ಭಕ್ತಿಯಲ್ಲಿ ದಾಸ್ಯ ಭಕ್ತಿ ಕೂಡ ಅತ್ಯಂತ ಪ್ರಮುಖವಾದದ್ದು. ನಾನಾಗಲೇ ಹೇಳಿದಾಗೆ ಹನುಮ ದಾಸ್ಯಭಕ್ತಿ. ಹಾಗೆ ಈ ಹಿಂದಿಯ ಸಾಹಿತ್ಯದ ಅನೇಕ ಕವಿಗಳು ಕೂಡ ದಾಸ್ಯಭಕ್ತಿಯನ್ನು ಹೊಂದಿರ್ತಾರೆ. ಉದಾಹರಣೆಗೆ ತುಳಸಿದಾಸರು ಕೂಡ ದಾಸ್ಯಭಕ್ತಿಯಲ್ಲಿದ್ದರೆ, ಸೂರದಾಸರು ಮಾತ್ರ ದಾಸ್ಯಭಕ್ತಿಯನ್ನು ಬಿಟ್ಟು ಸಾಕ್ಯ ಭಕ್ತಿಯನ್ನು ತಮ್ಮ ಕಾವ್ಯದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಬಹಳ ಸುಂದರವಾದಂತಹ ಒಂದು ವಿಚಾರ. ಇವರಿಬ್ಬರು ಇಲ್ಲದಲೇ ಹಿಂದಿ ಸಾಹಿತ್ಯವೇ ಇಲ್ಲ ಅಂತ ಅನಿಸುತ್ತೆ. ಸುರು ತುಳಸಿ ಸಸಿ ಉಡುಗನ ಕೇಶವದಾಸ್, ಆಜಕೆ ಕವಿ ಕದ್ಯೋತ ಸಮ ಜಹತಃ ಕರತು ಪ್ರಕಾಶ್ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳೋದಕ್ಕೆ ನಾನು ಇಲ್ಲಿ ಇಷ್ಟಪಡ್ತೇನೆ. ಅಂದರೆ ಸೂರದಾಸರನ್ನು ಅವರು ಸೂರ್ಯನಿಗೆ ಹೋಲಿಸಿದ್ದಾರೆ, ತುಳಸಿದಾಸರನ್ನು ಸಸಿಗೆ, ಶಶಿ ಅಂತಂದರೆ ಚಂದ್ರನಿಗೆ ಹೋಲಿಸಿದ್ದಾರೆ. ಹಾಗೆ ಕೇಶವದಾಸನನ್ನು ನಮ್ಮ ನಭೋಮಂಡಲದಲ್ಲಿ ಸುತ್ತುವಂತಹ ಗ್ರಹಗಳಿಗೆ ಹೋಲಿಸಿದ್ದಾರೆ. ಹಾಗೆ ಅವರು ಹೇಳ್ತಕ್ಕಂಥ ಇನ್ನೊಂದು ವಿಚಾರ, ಈಗಿನ ಕವಿಗಳ ಬಗ್ಗೆ ಹೇಳ್ತಾರೆ. ಈಗಿನ ಕವಿ ನಕ್ಷತ್ರತಃ ರೀತಿಯಲ್ಲಿ ಆಗಾಗ್ಗೆ ಬಂದು ತಮ್ಮ ಇರುವಿಕೆಯನ್ನು ತಿಳಿಸಿ ಹೋಗ್ತಾರೆ ಅಂತ. ಎಂಥ ಸುಂದರವಾದಂಥ ಕಲ್ಪನೆ ಅಲ್ಲ. ಭಕ್ತಿ ಅಂತಕ್ಕಂಥದ್ದೇ ಹಾಗೆ. ನಾನಾಗಲೇ ಹೇಳಿದಾಗೆ ಭಕ್ತಿ ಯೋಗ, ನಾವು ಆಚಾರ್ಯತ್ರಯರನ್ನು ನೋಡ್ಕೊಂಡು ಬಂದಾಗ ಶಂಕರ, ಮಧ್ವ, ರಾಮಾನುಜ ಇವರೆಲ್ಲರೂ ಕೂಡ ಭಕ್ತಿಯ ಒಂದು ಅತೀ ಪ್ರಮುಖವಾದಂತಹ ಮಜಲುಗಳನ್ನು, ರೂಪಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗೆ ಭಕ್ತಿಯೋಗದಲ್ಲಿ ನಮ್ಮ ಆಳ್ವರಾಗಬಹುದು, ಅಥವಾ ಉತ್ತರ ಭಾರತದ ಸೂಫಿ ಸಂತರಾಗಬಹುದು, ಅಥವಾ ನಮ್ಮ ಕರ್ನಾಟಕದ ಕೀರ್ತನೆಕಾರರಾದಂತಹ ದಾಸ ಸಾಹಿತ್ಯದಲ್ಲಿ ಬರುವಂತಹ ದಾಸರಾಗಬಹುದು, ವಚನ ಸಾಹಿತ್ಯವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂತಹ ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮದೇವಿ ಎಲ್ಲರೂ ಕೂಡ ಆಗಬಹುದು. ಅಲ್ಲಮಪ್ರಭುಗಳ ಒಂದು ಬಹಳ ಸುಂದರವಾದಂಥ ಒಂದು ವಚನ ಜ್ಞಾಪಕಕ್ಕೆ ಬರ್ತಾ ಇದೆ. ಬಹಳ ಸುಂದರವಾಗಿ ಅವರು ಈ ಜನಗಳು ಹೇಗೆ ಶಿವನಿಂದ ಎಲ್ಲವನ್ನು ಪಡೆದು ಅಥವಾ ದೇವರಿಂದ ಎಲ್ಲವನ್ನು ಪಡೆದು ಆ ರಾಜನನ್ನು ಹೊಗಳುತ್ತಾರೆ ಅನ್ನೋಂಥ ವಿಚಾರ ಬಂದಾಗ ಅವರು ಖಿನ್ನರಾಗಿ ಈ ರೀತಿ ಹೇಳ್ತಾರೆ, ನಿನ್ನ ದಾನವನುಂಡು ಅನ್ಯರ ಪೊಗಳುವ ಕುನ್ನಿಗಳಿಗೆ ನೆಂಬೆ ರಾಮನಾಥ ಅಂತ. ಎಷ್ಟು ಸುಂದರವಾದಂಥ ಒಂದು ಮಾತು. ಇಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನೋಡಿ ಬೆಳೆ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಪೊಗಳುವ ಕುನ್ನಿಗಳಿಗೆ ನೆಂಬೆ ರಾಮನಾಥ. ಎಷ್ಟು ಸುಂದರವಾದಂಥ ಮಾತು. ಅದಕ್ಕೆ ಭಕ್ತಿ ಅಂತಕ್ಕಂಥದಕ್ಕೆ ಹೀಗೆ ಹಾಗೆ ಅಂತಕ್ಕಂಥ ನಿಯಮ ಇಲ್ಲ. ಭಕ್ತಿ ಅಂತಕ್ಕಂಥದ್ದು ಅವರವರ ಧಾಟಿಗೆ, ಅವರವರ ವಿವೇಚನೆಗೆ ಬಿಟ್ಟಂತಹ ಒಂದು ನಿಷ್ಠೆ, ಒಂದು ಶ್ರದ್ಧೆ, ಒಂದು ಆಸಕ್ತಿ ಅಂತಕ್ಕಂಥದ್ದನ್ನು ಹೇಳ್ಬೋದು. ಇನ್ನೂ ಬಹಳಷ್ಟು ವಿಚಾರಗಳನ್ನು ಹೇಳೋದಿದೆ, ಮುಂದಿನ ಉಪನ್ಯಾಸ ಮಾಲಿಕೆಗಳಲ್ಲಿ ಹೇಳ್ತೀನಿ. ಈಗ ಇಲ್ಲಿಗೆ ನನ್ನ ಈ ಮೊದಲನೆಯ ಉಪನ್ಯಾಸ ಮಾಲಿಕೆಯನ್ನು ಇಲ್ಲಿ ಸಮಾಪ್ತಿಗೊಳಿಸ್ತೀನಿ. ಮುಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.